ಸರ್, ಈಗ ಗ್ಯಾರಂಟಿ ಯೋಜನೆಗಳ ಬಗ್ಗೆ ತಮ್ಮ ಒಪಿನಿಯನ್ ಏನು? ಇಲ್ಲ, ಎಷ್ಟು ವರ್ಕೌಟ್ ಆಗಿದೆ? ಗ್ಯಾರಂಟಿ ನೋಡ್ರಿ, ಇವತ್ತು ಸಮಾಜದಲ್ಲಿ ಯಾರು ತೊಂದರೆಯನ್ನ ಅನುಭವಿಸ್ತಾ ಇದ್ರು ತಳಮಟ್ಟದಲ್ಲಿ ಇವತ್ತು ಈ ಗ್ಯಾರಂಟಿ ಯೋಜನೆಗಳಿಂದ ಎಷ್ಟು ಅನುಕೂಲ ಇದೆ ಅಂತ ಅವ್ರನ್ನು ವಿಚಾರ ಮಾಡ್ತಾರೆ. ಇವತ್ತು ನಾನು ನೋಡ್ತಾ ಇದ್ದೇನೆ, ನಾವು ಜನರಲ್ಲಿ ಹೋದಂತಹ ಒಂದು ಸಂದರ್ಭದಲ್ಲಿ ಇವತ್ತು ಎಷ್ಟೋ ಜನರು ಇವತ್ತು ಕರ್ನಾಟಕ ಸರ್ಕಾರ ಕೊಡುವಂತಹ ಒಂದು ಗ್ಯಾರಂಟಿಯಿಂದ ಅವರ ಬದುಕನ್ನೇ ಬದಲಾವಣೆ ಆದದ್ದನ್ನ ಇವತ್ತು ನಾವು ನೋಡ್ತಾ ಇದ್ದೀವಿ. ಆಮೇಲೆ ಪರ್ಟಿಕ್ಯುಲರಿ ಈ ಗೃಹಲಕ್ಷ್ಮಿ ಯೋಜನೆ ಏನು 2,000 ರೂಪಾಯಿ ಕೊಡ್ತಾ ಇದೆ, ಇವತ್ತು ಮಹಿಳೆಯರನ್ನ ಕೇಳ್ರಿ ನೀವು. ನಾವು ಇವತ್ತು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಆ ಹಣವನ್ನು ವಿನಿಯೋಗನ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದಾರೆ. ಎಷ್ಟೋ ಜನರು ಸಾಲವನ್ನು ಮಾಡಿದ್ರು, ಅವತ್ತು ನಮಗೆ ಅದನ್ನ ಸಾಲ ಬಾಕಿ ತುಂಬಾಕ್ ಆಗ್ತಿರ್ಲಿಲ್ಲ. ಇವ್ರು ಕೊಟ್ಟಿರೋದ್ರಿಂದ ನಾವು ಸರ್ಕಾರ ದುಡ್ಡು ಹಾಗೂ ನಾವು ದುಡಿಯುವಂತ ದುಡ್ಡನ್ನು ಕೂಡಿಸ್ಕೊಂಡು ಅದನ್ನ ಮುಟ್ಟಿಸುವಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನು ಕೆಲವು ಅನೇಕ ಮಹಿಳೆಯರು ಈ ಸ್ವಸಹಾಯದವರು ಎಲ್ಲ ತಾವು ಕೂಡಿಕೊಂಡು ಇವತ್ತು ಕಾಂಟ್ರಿಬ್ಯೂಷನ್ ಮಾಡಿ ಈ ಸರ್ಕಾರದಿಂದ ಬರುವಂತ ಏನ್ ದುಡ್ಡಿದೆಲ್ಲ ಇದನ್ನ ಕಾಂಟ್ರಿಬ್ಯೂಷನ್ ಮಾಡಿ ಶಾವಿಗೆ ಮಾಡುವಂತ ಮಷೀನು, ರೊಟ್ಟಿ ಮಾಡುವಂತ ಒಂದು ಮಷೀನು, ಖಾರ ಕುಟ್ಟುವಂತ ಒಂದು ಮಷೀನು, ಇವನ್ನೆಲ್ಲಾ ಮಾಡ್ಕೊಂಡು ಸ್ವಯಂ ಉದ್ಯೋಗವನ್ನು ಮಾಡುವಂತ ಒಂದು ಕೆಲಸವನ್ನು ಸಹಿತ ಇವತ್ತು ನಾವು ನೋಡ್ತಾ ಇದ್ದೀವಿ. ನಿಜವಾಗಿ ಸಹಿತ ಇದರಿಂದ ಬಹಳ ಅನುಕೂಲತೆ ಆಗಿದೆ. ಅಂದ್ರೆ ಶಕ್ತಿ ಯೋಜನಾ, ಎಸ್, ಎಲ್ಲ ಉಚಿತ ವಿದ್ಯುತ್ ಶೇಕಡಾ ಇವತ್ತು ಗ್ರಾಮೀಣ ಪ್ರದೇಶಕ್ಕೆ ನೀವು ಹೋದ್ರಿ ಅಂತಂದ್ರೆ ಇವತ್ತು ಶೇಕಡಾ 90% ಜನರಿಗೆ ಉಚಿತವಾದಂತಹ ಒಂದು ವಿದ್ಯುತ್ತನ್ನ ಕೊಡುವಂತ ಒಂದು ಕೆಲಸವನ್ನ ಇವತ್ತು ಸರ್ಕಾರ ಮಾಡ್ತಿದೆ. ಇವತ್ತು ಗೃಹಲಕ್ಷ್ಮಿ, ಆಮೇಲೆ ಶಕ್ತಿ ಯೋಜನೆ, ಅಲ್ಲ ಯುವ ಶಕ್ತಿ ಒಳಗ ಲಿಮಿಟೇಷನ್ಸ್ ಇದಾವ್ರು, ಬಹಳ ಮಂದಿ ಇಲ್ಲ. ಯಾಕಂದ್ರೆ ಕಂಡೀಷನ್ಸ್ ಡಿಗ್ರಿ ಮಾಡಿದವ್ರು. ಹಿಂಗಾಗಿ ಉಳಿದಂತ ಈ 4 ಯೋಜನೆಗಳದಲ್ಲ, ಇದರಿಂದ ಪ್ರತಿಯೊಂದು ಕುಟುಂಬಕ್ಕೂ ಸಹಿತ 4 ರಿಂದ 5 ಸಾವಿರ ಪ್ರತಿ ತಿಂಗಳು ಉಳಿತಾಯ ಆಗ್ತಾ ಇದೆ. ಇದರ ಫಲಾನುಭವಿಗಳಿಗೆ ಒಳ್ಳೆ ಒಪಿನಿಯನ್ ಇದೆ ಸರ್ಕಾರದ ಬಗ್ಗೆ ಅಂತ. ಆದ್ರೆ ಈ ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರದ ಬೊಕ್ಕಸಕ್ಕೆ ತೊಂದರೆ ಆಗ್ತಾ ಇದೆ ಅನ್ನೋ ಮಾತು ದೊಡ್ಡ ಮಟ್ಟದಲ್ಲಿ ಸದ್ದಾಗ್ತಾನೆ ಇದೆ. ತಮ್ಮ ಪ್ರಾಮಾಣಿಕ ಅಭಿಪ್ರಾಯ ಏನಿದೆ? ಏನಿಲ್ಲ, ಸನ್ಮಾನ್ಯ ಸಿದ್ದರಾಮಯ್ಯರು ಅನುಭವಿ ರಾಜಕಾರಣಿ ಇದ್ದಾರೆ. ಒಬ್ಬರು ಅತ್ಯಂತ ನುರಿತವಾದಂತ ಆರ್ಥಿಕ ಇಲಾಖೆಯನ್ನ ನೋಡ್ಕೊಳ್ಳುವಂತ ಒಂದು ಶಕ್ತಿ ಅವ್ರಿಗಿದೆ. ಅವ್ರಿಗೆ ಯಾವುದೇ ರೀತಿಯಂತ ಸಮಸ್ಯೆ ಬರದಂಗ ಅವರು ನಿಭಾವಣೆ ಮಾಡ್ತಾರೆ ಅನ್ನೋದು ವಿಶ್ವಾಸ ನಮಗಿದೆ. ಅದ್ರ ಜೊತೆಗೆ ಇವತ್ತು ಯಾವುದೇ ರೀತಿಯಂತ ಡೆವಲಪ್ಮೆಂಟ್ ಕೆಲಸಗಳು ಸಹಿತ ನಾವು ನಿಂತಿಲ್ಲ, ನಡೀತಾ ಇದೆ. ಸರ್, ಬ್ಯಾಟ್ಸ್ಮನ್ ಎಂಥ ಸ್ಟ್ರಾಂಗ್ ಆಗಿದ್ರು ಕೂಡ ಓವರ್ಸ್ ಇರ್ಬೇಕಾಗಿರುತ್ತೆ. ಬಾಲೇ ಇಲ್ಲ ಅಂತ ಅಂದ್ರೆ ಎಂಥ ಸ್ಟ್ರಾಂಗ್ ಬ್ಯಾಟ್ಸ್ಮನ್ ಇದ್ರು ಕೂಡ ಹೊಡೆಯೋಕ್ಕಾಗಲ್ಲ. ಏನಂತೀರಿ? ಅಂದ್ರೆ ಖಜಾನೆಯಲ್ಲಿ ಚೆನ್ನಾಗಿ ದುಡ್ಡಿದ್ರೆ ಅದನ್ನ ಚೆನ್ನಾಗಿ ನಿಭಾಯಿಸಬಹುದು. ಮತ್ತೆ ಈಗ ಮಾಡ್ತಾ ಇದಾರಲ್ಲ, ಚೆನ್ನಾಗಿ ನಿಭಾಯಿಸ್ತಾ ಇದಾರಲ್ಲ. ಬೆಲೆ ಏರಿಕೆ ಆಗ್ತಾ ಇದೆಯಲ್ಲ, ಅದು ಯಾವ ಪರಿಣಾಮದಿಂದ ಅಂತ ಅನ್ಸುತ್ತೆ? ಬೆಲೆ ಏರಿಕೆ ಇದ್ರ ಒಂದರಿಂದನೇ ಆಗ್ತಾ ಇದೆ ಅಂತ ಹೇಳ್ತಾರೆ. ಹಂಗಾದ್ರೆ ಸೆಂಟ್ರಲ್ ದಲ್ಲಿ ತಗೊಳ್ಳಿ, ಹೇಳ್ತಾ ಇದ್ದೀನಿ. ಇವತ್ತು ಮೊದಲು ಯಾವ ರೀತಿಯಾಗಿ ನಮ್ ಕಾಂಗ್ರೆಸ್ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಇವತ್ತು ಪೆಟ್ರೋಲು, ಡೀಸೆಲ್, ಆಮೇಲೆ ಕ್ರೂಡ್ ಆಯಿಲ್ ಎಲ್ಲ ಇತ್ತು. ಇವತ್ತು ಯಾವ ರೀತಿಯಾಗಿ ರೇಟ್ ಏರ್ಸಿದಾರೆ ಇದನ್ನೆಲ್ಲ ನಾವು ಗಮನದಲ್ಲಿ ಇಟ್ಕೊಂಡ್ರೆ ಇವತ್ತು ಕೆಲವು ಸಂದರ್ಭದಲ್ಲಿ ಓಕೆ, ನಾನು ಇದರಿಂದ ಕೆಲವು ಸಮಸ್ಯೆಗಳು ಉದ್ಭವ ಆಗ್ತಾವ, ಇಲ್ಲ ಅಂತ ಅನ್ನಂಗಿಲ್ಲ. ಆದ್ರೂ ಸಹಿತ ಇವತ್ತು ನಾವು ಸರ್ಕಾರದಿಂದ ಕೊಡುವಂತಹ ಒಂದು ಯೋಜನೆಗಳ ಏನಿದಾವಲ್ಲ, ವಿಶೇಷವಾಗಿ ಬಡವರಿಗೆ ಆ ರೀತಿಯಲ್ಲಿ ಕೆಲವು ಸಂದರ್ಭದಲ್ಲಿ ಕೆಲವು ಕ್ರಮಗಳನ್ನ ಸರ್ಕಾರ ತೆಗೆದುಕೊಳ್ಳಲೇಬೇಕಾಗುತ್ತೆ. ಅಂದ್ರೆ ಕಾಂಗ್ರೆಸ್ ತಳಮಟ್ಟದ ಜನರಿಗೆ ಪೂರಕವಾಗಿರೋ ಅನೇಕ ಯೋಜನೆಗಳನ್ನ ಯಾವಾಗ್ಲೂ ತಂದ್ಕೊಂಡು ಬಂದಿದೆ, ಅದನ್ನ ನಿಶ್ಚಿತವಾಗಿ ಮಾಡ್ತಾ ಇದೆ. ನಿಶ್ಚಿತವಾಗಿ ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.